ನಮಸ್ಕಾರ. ನಮ್ಮ ಆರೋಗ್ಯ ಸಚಿವರಂತ ಖಾದರ್ ಅವರಿದ್ದಾರೆ, ಎಲ್ಲ ಮಾಧ್ಯಮ ಸ್ನೇಹಿತರೆ. ಇವತ್ತು ಬೆಳಗ್ಗೆ ನಾನು ವಿಧಾನಸೌಧದಲ್ಲಿ ಇದೇ ಹಾಲ್ನಲ್ಲಿ ಬರದ ಪರಿಸ್ಥಿತಿ ಬಗ್ಗೆ ನಮ್ಮ DC CEOಗಳು ಮತ್ತು ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ ಮತ್ತು ನಮ್ಮೆಲ್ಲ ಚೀಫ್ ಸೆಕ್ರೆಟರಿ ಎಲ್ಲ ಸೀನಿಯರ್ ಅಧಿಕಾರಿಗಳೆಲ್ಲ ಸೇರಿ ನಾವು ಚರ್ಚೆ ಮಾಡಿದ್ದೇವೆ. ಈಗಾಗಲೇ 60% ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಸೊ ರಾಜ್ಯದಲ್ಲಿ ಕೂಡ ಜಲಾಶಯಗಳು ಬರೀ ಒಟ್ಟು 40% ಮಾತ್ರ ಹೋದ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ನೀರಿದೆ. ಬರೀ ಕುಡಿಯೋಕೆ ಮಾತ್ರ ನೀರು ಇದ್ದಂಗೆ ಕಾಣ್ತಾ ಇದೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ನಾನು ಆಗಲೇ ಮನವಿ ಮಾಡಿದ್ದೇನೆ, ಎಲ್ಲ ಆಫೀಸರ್ಸ್ಗೂ ಹೇಳಿದ್ದೇನೆ, ನಿಮ್ಮ ಮೀಟಿಂಗ್ಗಳನ್ನು ಕಂಪ್ನಿ ಏನಿದೆ ನೀರು ಬಂದ ಮೇಲೇ ಮೀಟಿಂಗ್ ಮಾಡಬೇಕು. ನೀರನ್ನು ಏನು ವಿಚಾರ ಇದೆ ಅನ್ನೋದನ್ನು ಆಗಾಗ ರೈತರಿಗೆ ಮಾರ್ಗದರ್ಶನ ಕೊಡಬೇಕು. ಸುಮ್ಮನೆ ಬೆಳೆ ಹಾಕ್ಬಿಟ್ಟು ನೀರು ಬಿಡಿ ಅಂತೇಳಿ ಗಲಾಟೆ ಮಾಡಿದ್ರೆ ಅದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ದೇನೆ. ಸೊ ಅದೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲೂ ಕೂಡ ಏನು ನಾವು ನೀರು ಬಿಟ್ಟಿದ್ದೇವೆ ಅದು ಕುಡಿಯೋ ನೀರಿಗೆ ಅಂತ ಸ್ವಲ್ಪ ಬಿಟ್ಟಿದ್ದೇವೆ ಅಷ್ಟೇ. ಅಲ್ಲೂ ಕೂಡ ಯಾರು ಬೆಳೆಗಳನ್ನು ಹಾಕೊಳ್ಬಾರ್ದು ಅನ್ನೋದು ನನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ. ಜಲವಿದ್ಯುತ್ಗೆ ಬರೀ 23% ಇದೆ. ಕಾವೇರಿ ಕಣಿವೆಯಲ್ಲೂ ಅರ್ಧ ಸ್ವಲ್ಪ ಎಲ್ಲ ಸೇರಿ ಒಟ್ಟೆ. ಕೃಷ್ಣಾಲಿ 48 ಇದೆ. ಒಟ್ಟು 40% ಮಾತ್ರ ಆವರೇಜ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಅಂತರ್ಜಲದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದೇನೆ. ಕೆರೆಗಳು ಕೂಡ ನೀರಿನ ಮಟ್ಟ ಭಾಳ ಕಡಿಮೆ ಆಗಿದೆ. ಒಟ್ಟು 3817 ಸಣ್ಣ ನೀರಾವರಿ ಕೆರೆಗಳಿಗೆ, ಅದರಲ್ಲಿ ಒಟ್ಟು 3235 50%ಗಿಂತ ಕಡಿಮೆ ಇದೆ. ಒಟ್ಟು 32504 ಜಿಲ್ಲಾ ಪಂಚಾಯತಿ ಕೆರೆಗಳಲ್ಲಿ 27450 ಕೆರೆಗಳು 50% ಕಡಿಮೆ ಇದೆ. ಆದರೂ ಕೂಡ ಏನು ಈ ಬರಗಾಲದಲ್ಲಿ ನಾನು ಬೆಳಗಾಮಲ್ಲಿ ಮೀಟಿಂಗ್ ಮಾಡಿ ಈಗಾಗಲೇ 1 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕುಡಿಯೋ ನೀರಿಗೆ ಬಳಸಬೇಕು, ಬೇರೆ ಯಾವುದಕ್ಕೂ ಬಳಸಬಾರ್ದು ಅಂತೇಳಿ ಅವ್ರಿಗೆ ನಿರ್ದಿಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈಗಾಗಲೇ ಸುಮಾರು 329 ಕೋಟಿ ರೂಪಾಯಿ ಅಷ್ಟು ದುಡ್ಡು ಅವರೆಲ್ಲರೂ ಸೇರಿ ಅವರ ಅಕೌಂಟಲ್ಲಿ ಈಗಾಗಲೇ ಸ್ಟಾಕ್ ಇದೆ. ಸೊ ಅದಕ್ಕೇನು ಸಮಸ್ಯೆ ಇಲ್ಲ. ದುಡ್ಡಿನ ಕೊರತೆ ಯಾವ ಕಾರಣಕ್ಕೂ ತೊಂದರೆ ಇರಬಾರ್ದು ಅಂತೇಳಿ ಅವ್ರ ಹತ್ರ ಎಕ್ಸ್ಟ್ರಾನೇ ದುಡ್ಡಿದೆ. ಈಗ ಅದರಲ್ಲಿ 1 ಕೋಟಿ ರೂಪಾಯಿ ನೀವು ಉಪಯೋಗಿಸ್ಕೊಳ್ಳಿ ಪ್ರತಿ ಕ್ಷೇತ್ರದಲ್ಲಿ ಅಂತೇಳಿ MLAಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ಮಾಡಿ ಅಂಥೇಳಿ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈಗ ಮನ್ರೇಗಾ ವಿಚಾರದಲ್ಲಿ ನಮ್ಮದು ತೀವ್ರವಾದಂಥ ಕೇಂದ್ರ ಸರ್ಕಾರದ ಏನು ಆದೇಶ ಇದೆ ಅದ್ರ ಬಗ್ಗೆ ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಅಂಥೇಳಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ಏನೇನು ಬೇಕೋ ನಮ್ಮ ಹೋರಾಟ ನಡೀತಾ ಇದೆ. ಆದರೂ ಕೂಡ VG ರಾಮ್ಜಿ ಯೋಜನೆ ಏನಿತ್ತು ಅದನ್ನು ನಾವು 40% ನಾವು ಕೊಡಬೇಕಾಗ್ತದೆ ಹಣ. ಕೆಲವು ಸ್ಕೀಮ್ಸ್ ಎಲ್ಲ ಅಪ್ರೂವ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ, ಅಂದರೆ ಏನೇನು ತೊಗೋಬೋದು ಅಂತ. ಆದಷ್ಟು ಕಮ್ಯುನಿಟಿ ಡೆವಲಪ್ಮೆಂಟು, ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೋದು ಮತ್ತು
ಏನು ಕೆಲವು ಇಂಡಿವಿಜುವಲ್ ಬೆನಿಫಿಟ್ಗೆ ಅವಕಾಶ ಮಾಡ್ಕೋಬೋದು ಅಂಥ ಕೆಲಸ ಎಲ್ಲ ನೋಡಿಕೊಂಡು ಪ್ರತಿಯೊಂದು ಕೆಲಸ ಕೂಡ ನೀವು ದಾಖಲೆಗಳನ್ನು ಸಮೇತ ಸೃಷ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಭಾಳ ಹುಷಾರಾಗಿ ಯಾವ ಲೂಸ್ ಹೋಲ್ಸ್ಗೂ ಅವಕಾಶ ಕೊಡಬಾರ್ದು. ಆ ಒಂದು ಏನು ಜನರು ಯಾರು ಒಕ್ಕಲು ಹೋಗಬಾರ್ದು ಹೊರಗಡೆ ರಾಜ್ಯಗಳಿಗೆ, ಇಲ್ಲೇ ಅವ್ರನ್ನ ಕೆಲಸ ಕೂಲಿಗಳನ್ನು ಕೊಟ್ಟು ಇಟ್ಕೊಳ್ಬೇಕು. ಅದಕ್ಕೆ ಅವರು ಬಡವರಿಗೆಲ್ಲ ಯಾರಾದರೂ ಇದ್ದಾರೆ ಅವರೆಲ್ಲ ಅಂತರ್ಜಲ ಹೆಚ್ಚಿಸ್ಕೊಳ್ಳೋಂಥವ್ರು, ಕೃಷಿ ಹೊಂಡ ಮಾಡ್ಕೊಳ್ಳೋಂಥವ್ರು, ಜಮೀನು ಅನುಕೂಲ ಮಾಡ್ಕೊಳ್ಳೋಂಥವ್ರು, ಮನೆಗಳು ಕಟ್ಕೊಳ್ಳೋಂಥವ್ರು, ಚೆಕ್ ಡ್ಯಾಮ್ ಮಾಡ್ಕೊಳ್ಳೋಂಥವ್ರು ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ಸ್ ಏನೇನು ಮಾಡೋಕ್ಕಾಗ್ತದೆ ಅದಕ್ಕೆಲ್ಲ ಗ್ರಾಮ ಸಭೆಗಳನ್ನು ಮಾಡಿ ಆ ಡಿಸಿಷನ್ ತೆಗೆದುಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಸೊ ಆ ಕೆಲಸ ಕೂಡ ಆಗ್ತದೆ. ಇದಲ್ಲದೆ ಇವತ್ತು ಫೀಲ್ಡ್ ರಿಪೋರ್ಟ್ ಕೂಡ ತರಿಸ್ಕೊಳ್ತೀನಿ. ಸೊ ಫೀಲ್ಡ್ ರಿಪೋರ್ಟ್ ಆದಮೇಲೆ ಕೂಡ ಅವರು ನಾನು ಹೇಳಿದ್ದೀನಿ, ನಿಮ್ಮ ಪೇಪರ್ ರಿಪೋರ್ಟ್ ನನಗೆ ಇಷ್ಟ ಇಲ್ಲ, ನಿಮ್ಮ ಕಣ್ಣುಗಳೇ ನಿಮಗೆ ಸಾಕ್ಷಿಯಾಗಿರಬೇಕು, ನೀವು ಬರೀ ಯಾವುದೋ ಒಂದು ವರದಿನೆಲ್ಲ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದೇನೆ. ಪ್ರತಿಯೊಬ್ಬರು ಕೂಡ ತಾಲೂಕಿನಲ್ಲಿ ಫೀಲ್ಡ್ ವಿಸಿಟ್ ಹೋಗೇ ನೀವು ರಿಪೋರ್ಟ್ ಕೊಡಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನು 15 ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಸ್ಥಿತಿಯನ್ನು ಒಂದು ವರದಿಯನ್ನು ನಾನು ಕೊಡಬೇಕಾಗ್ತದೆ. ಕೊಟ್ಟಬೇಕಾದಾಗ ಅವ್ರು ಬಂದು ನೋಡಿದಂಥ ಸಂದರ್ಭದಲ್ಲಿ ನಾವು ಏನು ಕಳಿಸಿರ್ತೀವಿ ಅದಕ್ಕೆ ಮಾಹಿತಿ ಇರಬೇಕು. ಏಕೆಂದರೆ ಅವ್ರದ್ದೇ ಆದಂಥ ಪ್ರತ್ಯೇಕವಾದಂಥ ತಂಡ ಬಂದಾಗ ಸೊ ಅದಕ್ಕೆ ನಾವು ಮಾಹಿತಿಯನ್ನು ಕರೆಕ್ಟಾಗಿ ಕೊಡಬೇಕು ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಪ್ರೈಮ್ ಮಿನಿಸ್ಟರ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮ್ಮ ಟೀಮ್ನ ಕಳಿಸ್ಕೊಡಿ ಅಂತೇಳಿ. ಸೊ ಅದಕ್ಕೆ ಸದ್ಯದಲ್ಲೇ ಪಾರ್ಲಿಮೆಂಟ್ ಕೂಡ ಶುರು ಆಗ್ತದೆ. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕೂಡ ಏನು ವಾಸ್ತವಾಂಶ ಏನಿದೆ ಅನ್ನೋದನ್ನು ನಾನು ಅವ್ರಿಗೆ ತಿಳಿಸ್ತೇನೆ. ಸೊ ಮೇವಿಗೆ ಕೂಡ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ಮಾಡ್ಕೊಂಡಿದ್ದಾರೆ, ಎಲ್ಲೂ ಮೇವಿನ ಕೊರತೆಯನ್ನು ಕಾಣ್ತಾ ಇಲ್ಲ. ಮೇವು, ಗೊಬ್ಬರ ಇವೆಲ್ಲ ಕೂಡ ಜಾನುವಾರುಗಳಿಗೆ ಅನುಕೂಲ ಆಗಲಿಕ್ಕೆ ಏನು ವ್ಯವಸ್ಥೆ ಬೇಕು, ಕೆಲವು ಕಿಟ್ಗಳನ್ನ ಈ ಮೇವಿನ ಕಿಟ್ಗೋಸ್ಕರ ಕೆಲವೆಲ್ಲ ಅಲ್ಲೇ ಲೋಕಲಲ್ಲಿ ಬೆಳಲಿಕ್ಕೆ, ಏಕೆಂದರೆ ಇನ್ನು ಮುಂದಕ್ಕೆ ಎಲ್ಲಿಂದನೋ ಭತ್ತ ಎಲ್ಲ ತರಲಿಕ್ಕೆಲ್ಲ ಭಾಳ ಕಷ್ಟ ಆಗ್ತದೆ, ಭತ್ತದ ಹುಲ್ಲನ್ನು. ಅದಕ್ಕೆ ನೀವೆಲ್ಲ ಭಾಳ ಜಾಗೃತರಾಗಿರಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಅಂತರ್ಜಲ ಅಂತೂ ಕುಸಿಸಿದೆ. ಸೊ ಯಾವ ಕಾರಣಕ್ಕೂ ಕೂಡ ಅಗತ್ಯವಾದಂಥ ಮೇವು ಏನಾದ್ರು ಸಮಸ್ಯೆ ಬಂತು ಅಂದರೆ ಗೋಶಾಲೆಗಳನ್ನೆಲ್ಲ ತೆಗಿಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಯಾವ ಕಾರಣಕ್ಕೂ ಕೂಡ ಜನ ಹೋಗಬಾರ್ದು. ಆದಷ್ಟು ಸಣ್ಣ ಮತ್ತು ಸಣ್ಣ ರೈತರ ಹಿತವನ್ನು ನೀವು ಕಾಪಾಡಬೇಕು ಅಂತ ಹೇಳಿದ್ದೇನೆ. ಸೊ ಈಗ ಹೊಸ ಬೋರ್ವೆಲ್ ಕೊರೆಯುವಾಗ ಯಾವುದೇ ಆಗಲಿ ಕೆಲವು ಕಡೆ ನಾನು ಗಮನಿಸಿದ್ದೇನೆ, ಯಾವ ಕಾಂಟ್ರಾಕ್ಟ್ರ್ ಬಂದು ಹಳೆ ಬೋರ್ವೆಲ್ನೆಲ್ಲ ಸೇರಿಸಿ ಕೊಟ್ಟು ಮಾಡಿ ಬಿಲ್ಗಳು ತೆಗೆದುಕೊಳ್ಳೋದು ಇವೆಲ್ಲ ಕೂಡ ನಡೆದಿವೆ ಹಿಂದೆ ಎಲ್ಲ. ಅದಕ್ಕೆ ಪ್ರತಿಯೊಂದು ಬೋರ್ವೆಲ್ ಕೂಡ ವಿಡಿಯೋ ಮಾಡಬೇಕು. ತೆಗೆಯೋಕ್ಕಿಂತ ಮುಂಚಿತವಾಗಿ ಇದು ಕೋಆರ್ಡಿನೇಟ್ಸ್ ಕೂಡ ಇರಬೇಕು. ಎಲ್ಲೂ ಕೂಡ ಮಿಸ್ಯೂಸ್ ಆಗಬಾರ್ದು, ಒಂದು ಬೋರ್ವೆಲ್ ಕೂಡ ಮಿಸ್ಯೂಸ್ ಆಗಬಾರ್ದು. ಮತ್ತು ಪವರ್ ಇಲಾಖೆಯವ್ರಿಗೆ ಅದಕ್ಕೆ ನೀವೇನು ಬೋರ್ವೆಲ್ ಮಾಡ್ತೀರಿ ಅದನ್ನು ಕಾಸ್ಟ್ ಕೂಡ ನಿಮ್ಮಿಂದನೇ ಇರಬೇಕು. ಅವ್ರಿಗೆ ಬರೀ ಒಂದು ಬೋರ್ವೆಲ್ ಕೊದ್ಬಿಟ್ಟು ಅವ್ರನ್ನ ಹಾಕಿ ಅಂತ ಅಲ್ಲ, ಅದಕ್ಕೆ ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೂಡ ನೀವೇ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಕೂಡ ನಾನು ಹೇಳಿದ್ದೇನೆ. ಜೊತೆಗೆ ಟ್ರಾನ್ಸ್ಫಾರ್ಮರ್ ಸೆಂಟರ್ಗಳಲ್ಲಿ ಸ್ಟಾಕ್ ಇರಬೇಕು, ಟ್ರಾನ್ಸ್ಫಾರ್ಮರ್ಗಳು, ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಎಮರ್ಜೆನ್ಸಿ ಬೇಕಾದ್ರೆ ಏನು ಟ್ರಾನ್ಸ್ಫಾರ್ಮರ್ ನಮ್ಮ ಬ್ಯಾಂಕ್ ಇದೆ, ಆ ಬ್ಯಾಂಕಲ್ಲಿ ಮಾಡಿ ಸ್ವಲ್ಪ ಲಿಬ್ರಲ್ ಆಗಿ ನೀವೆಲ್ಲ ಕಾಪಾಡ್ಕೊಂಡಿರಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ಸೊ ಈಗಾಗಲೇ ಬೀದರು ಹೋಗಿ ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗದ ಸಭೆ ಕೂಡ ನಾನು ಮಾಡಿದ್ದೇನೆ. ಈಗ 25ಕ್ಕೇನು ನಾನು ಚಿತ್ರದುರ್ಗದಲ್ಲಿ ಕೂಡ ನಾನು ಮಾಡ್ತೇನೆ, ಅಲ್ಲೂ ಕೂಡ ಹೋಗ್ತೇನೆ. ಅದಾದಮೇಲೆ ಮೈಸೂರು ಕಡೆ ಹೋಗಿ ಒಂದಿನ ಅಲ್ಲೂ ಸಭೆ ಮಾಡ್ತೇನೆ. ಸೊ ನಮ್ಮ ಸರ್ಕಾರ ಎಲ್ಲ ಕುಡಿಯೋ ನೀರಿನ ಬಗ್ಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಪಶುಸಂಗೋಪನಾ ಇಲಾಖೆಯವರು ಕೂಡ ಇದನ್ನು ಯಾವ ರೀತಿ ಗೋಗಳಿಗೆ ಸ್ವಲ್ಪ ಅನುಕೂಲ ಆಗಬೇಕು, ಮೇವಿಗೆ ಅನುಕೂಲ ಆಗಬೇಕು ಅಂತೇಳಿ ಅವರು ಎಲ್ಲ ಒಮ್ಮತದಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಎಲ್ಲ ಆಫೀಸರ್ಸು ಕಂಪಲ್ಸರಿ ಅವರವ್ರ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಇದ್ದವ್ರ ಜೊತೆಗೆ ಫೀಲ್ಡ್ ವಿಸಿಟ್ನ ಮಾಡಬೇಕು. ರಿಪೋರ್ಟ್ ಆಫೀಸಲ್ಲಿ ಕೂತ್ಕೊಂಡು ಫೀಲ್ಡ್ ವಿಸಿಟ್ ಇಲ್ಲ,
ಒಂದು ಬೋರ್ವೆಲ್ ಕೊರೆಸ್ಬೇಕಾದ್ರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಬೋರ್ವೆಲ್ ಜೊತೆ ಆ ಲೋಕಲ್ ಲೀಡರ್ಸ್ನ ಕರೆಸಿ, ಜನಪ್ರತಿನಿಧಿಗಳು, ಮಾಜಿ ಪ್ರತಿನಿಧಿಗಳನ್ನೆಲ್ಲ ಕೂಡ ಕರೆಸಿಸ್ಬಿಟ್ಟು ಅವ್ರ ಗಮನಕ್ಕೂ ಇದು ಕೂಡ ತಂದು ಮಾಡಬೇಕು. ಯಾಕೆಂದರೆ ನಾಳೆ ಬೆಳಗ್ಗೆ ಕಾಂಟ್ರಾಕ್ಟ್ರು ಎಲ್ಲೋ ಬಂದು ಪಟ್ಟಿ ಕೊಟ್ಬಿಟ್ಟು ಬಿಲ್ ತೊಗೊಳ್ಳೋಂಥದ್ದೆಲ್ಲ ಕೂಡ ಆಗಬಾರ್ದು ಅಂತೇಳಿ ಅದಕ್ಕೆ ಹೇಳಿದ್ದೇನೆ. ರೈತರ ಬೆಳೆ ವಿಮೆ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಅದಕ್ಕೊಂದು ಸಭೆ ಕರೆದು ಎಲ್ಲೆಲ್ಲಿ ಅನ್ಯಾಯಗಳಾಗಿದೆ ಅದನ್ನೆಲ್ಲ ಸ್ವಲ್ಪ ಪರಿಶೀಲನೆ ಕೂಡ ನಾನು ಮಾಡ್ತೇನೆ. ಸೊ ಯಾವತ್ತೂ ಕೂಡ ಇವತ್ತು ನಾವು ಭಾನುವಾರ ಇದ್ದರೂ ಕೂಡ ಇದು ಭಾಳ ಪ್ರಮುಖವಾದಂಥ ವಿಚಾರ. ಅದಕ್ಕೆ ರಾಜ್ಯದ ಎಲ್ಲ ಅಧಿಕಾರಿಗಳನ್ನೂ ಕೂಡ ಕರೆಸಿ ಆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಕೂತ್ಕೊಂಡು ಅವರು ಕೂಡ ಅವರ ವರದಿಗಳನ್ನು ಕೊಟ್ಟಿದ್ದಾರೆ. ಸೊ ಅವರು ಕೂಡ ನಿಮಗೆ ನಮಗೆ ಯಾವ ಭಾನುವಾರ ಇಲ್ಲ, ಶನಿವಾರ ಇಲ್ಲ, ನೋ ಹಾಲಿಡೇ, ಎಲ್ಲ ದಿನ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪಾಪ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಇದು ಟೀಮ್ ಕರ್ನಾಟಕ. ಸೊ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ, ಅಧಿಕಾರಿಗಳು ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಅನ್ನೋದನ್ನು ಈಗಾಗಲೇ ತಿಳಿಸಿದ್ದೇನೆ. ಸೊ ಇದು ತಮಗೆ ಈ ವಿಚಾರ. ಕ್ಯಾಬಿನೆಟ್ನಲ್ಲಿ ಟೋಟಲ್ ಇದುವರೆಗೆ ಸೋಯಿಂಗ್ ಆಗಿರೋ ತಾಲೂಕು ಎಷ್ಟಿದೆ, ಎಷ್ಟು ಸೋಯಿಂಗ್ ಆಗಿದೆ, ರೈತರು ಎಷ್ಟು ತಾಲೂಕು ಈಗ 158 ತಾಲೂಕುಗಳಲ್ಲಿ ಸಾಧಾರಣ ಮಳೆ, 20ರಲ್ಲಿ ಮಳೆನೇ ಇಲ್ಲ. ಸೊ ಎಲ್ಲೂ ಕೂಡ ನೀವು ಭಾಳ ಹುಷಾರಾಗಿರಬೇಕು ಅಂತ ಹೇಳಿದ್ದೇವೆ. ಒಂದು ಜಿಲ್ಲೆಯಲ್ಲಂತೂ ಭಾಳ ವರ್ಸ್ಟ್ ಪೊಸಿಷನ್ ಇದೆ. ವಿಜಯನಗರ. ಸೊ ಅದು ಬರಪರಿಯಾದ್ದು. ಎರಡನೇದು, ನಮ್ಮ ಇವತ್ತು ಕ್ಯಾಬಿನೆಟ್ ಸಬ್ಜೆಕ್ಟಲ್ಲಿ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026, ಅದರಲ್ಲಿ ಸ್ಯಾಟಲೈಟ್ನಿಂದ ಡಾಟಾ ತೆಗೆದುಕೊಂಡು ಡ್ರೋನ್ ಸರ್ವೆ ಮಾಡಿಸಿ ಈ ಹವಾಮಾನ ಮುನ್ಸೂಚನೆ ಕೊಡಲಿಕ್ಕೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿ ರೈತರಿಗೆ ಮಾರ್ಗದರ್ಶನ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ಪೆಸ್ಟಿಸೈಡ್ಸು, ಅದು ಏನೋ ರೋಗಗಳು, ಕ್ರಾಪ್ ಪ್ಯಾಟರ್ನ್ ಹೇಗಿರಬೇಕು, ಏನೇನು ಅವರು ಬಿತ್ತನೆ ಮಾಡಬೇಕು ಅನ್ನೋದೆಲ್ಲ ಮಾಡಲಿಕ್ಕೆ ಒಂದು 36 ಕೋಟಿ ರೂಪಾಯಿದೊಂದು ಅಂದಾಜು ಮೊತ್ತದ ಒಂದು ಸಮೀಕ್ಷೆ ಮಾಡಲಿಕ್ಕೆ ಅವರಿಗೆ ಒಂದು ಅನುಮೋದನೆಯನ್ನು ನಾವು ಕೃಷಿ ಇಲಾಖೆಗೆ ಕೊಟ್ಟಿದ್ದೇವೆ. ಹಿಂದುಳಿದವರು ಸುಮಾರು ಈ ಕಲ್ಯಾಣ ಇಲಾಖೆಯಲ್ಲಿ ಅವರು ಹಾಸ್ಟೆಲ್ಗಳಿಗೆ ಸುಮಾರು 7,500 ಕಾಟ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ, 15,000 ಹಾಸಿಗೆಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಒಂದು 30 ಕೋಟಿ ರೂಪಾಯಿ ವೆಚ್ಚದ ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದೇವೆ. ಆಮೇಲೆ ಅಲೆಮಾರಿ ಜನಾಂಗದ ಬಗ್ಗೆ ಕೆಲವು ತಾಲೂಕುಗಳಲ್ಲಿ ಕೆಲವು ಮನೆಗಳು ಕಟ್ಟಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಬಂದಿತ್ತು. ಅದನ್ನು ಒಟ್ಟು 10 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್, 380 ಚದರಡಿ ಇರೋಂಥ ಒಂದು 400 ಅಡಿ ಇರೋಂಥ ಚದರ ಒಂದು ಮನೆಯನ್ನು 10 ಲಕ್ಷ ರೂಪಾಯಿ ಯೂನಿಟ್ ಕಾಸ್ಟ್ ಅಂತ ನಿಗದಿ ಮಾಡಿ ಅದಕ್ಕೆ ಕೂಡ ಸುಮಾರು ಅನುಮತಿಯನ್ನು ನಾನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಅದಕ್ಕೆಲ್ಲ ಮಾಡಿ ಅಂತ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಫಸ್ಟ್ ಟೈಮ್ ನಮ್ಮ ರಾಯಚೂರಿಗೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ IIT ತ್ರಿಬಲ್ ಐಟಿ ರಾಯಚೂರಿನಲ್ಲಿ AI ಉತ್ಕೃಷ್ಟತಾ ಕೇಂದ್ರ 5 ವರ್ಷ ಅವಧಿಗೆ ಅದರಲ್ಲಿ ಅದನ್ನು ಮುಗಿಸ್ಬೇಕು. ಅಲ್ಲೂ ಕೂಡ ಒಂದು 15 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿ ಹಣ ಕೂಡ ಅಲ್ಲಿ ಕೂಡ ಮಂಜೂರು ಮಾಡಿಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ MBBS ಮತ್ತು BDS ಅವ್ರಿಗೆ ಹೊಸ ಹಾಸ್ಟೆಲ್ ಕಟ್ಟಬೇಕು ಅಂತ ಬಂದಿತ್ತು. ಸ್ವಲ್ಪ ರಿಪೇರಿಂಗ್ ಬಂದಿತ್ತು. ನಾನು ರಿಪೇರಿ ಮಾಡೋದು ಬೇಡ, ಹೊಸ ಹಾಸ್ಟೆಲೇ ಕಟ್ಟೋಣ ಅಂತ ಹೇಳಿದ್ದೇನೆ. ಸುಮಾರು 83 ಕೋಟಿ ರೂಪಾಯಿಗೆ ಒಂದು ಅಂದಾಜು ಇದೆ. ಅದಕ್ಕೆ ನಾನು ಬೇರೆ ಜಾಗ ಕೊಡ್ತೀನಿ. ಅಲ್ಲೇ ಕಾಲೇಜ್ ಪಕ್ಕದಲ್ಲೇ ಎಲ್ಲರೂ ಒಂದು ಜಾಗನ
ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ದೇವೆ. ಒಟ್ಟು ಅದಕ್ಕೆ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ಗೆ ಜಾಗ ಫೈನಲೈಸ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ. ಇದು ಇಲ್ಲಿತ್ತು, ಅಲ್ಲಿ ನಮ್ಮ ಜನರಲ್ ಹಾಸ್ಟೆಲ್ ಪಕ್ಕ ಬರೀ ರಿಪೇರಿಗೆ 83 ಕೋಟಿ ರೂಪಾಯಿ ಅಂತ ಹೇಳಿದರು. ಬೇಡ, ಎಲ್ಲರೂ ಹೊಸದಾಗಿ ಅಲ್ಲೇ ಕಾಲೇಜ್ ಅಕ್ಕಪಕ್ಕ ಜಾಗ ರೆಡಿ ಮಾಡ್ತೀನಿ, ನನಗೆ ಗೊತ್ತಿದೆ ಎಲ್ಲಿ ಜಾಗಗಳಿದೆ ಅಂತ, ಕಾರ್ಪೊರೇಷನ್ ಜಾಗಗಳು. ಅದಕ್ಕೆ ಬೇರೆ ಜಾಗ ಕೊಟ್ಟು ರಿಪೇರಿಗೆ 83 ಕೋಟಿ ಸರಿ ಇಲ್ಲ ಅಂತೇಳಿ, ಅದೇ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು, ಅದಕ್ಕೆ ಹೊಸದೇ ಕಟ್ಬಿಡೋಣ ಅಂತ 83 ಕೋಟಿ ಬಂಡವಾಳ ಹಾಕೋದ್ ಬದಲು ಹೊಸ ಬಿಲ್ಡಿಂಗ್ಗೆ ಕಟ್ಬೋದಲ್ಲ ಹೊಸದು. ಅದನ್ನು ಬೇಡ ಅಂತ ಹೇಳಿ ನಾನು ಬೇರೆ ಜಾಗ ಅವ್ರಿಗೆ ಕಾಲೇಜ್ ಜಾಗ ಸುತ್ತಮುತ್ತಲು ಒಂದು 3-4 ಕಿಲೋಮೀಟ್ರಲ್ಲಿ ಎಲ್ಲಾದರೂ ಒಂದು ಬೇರೆ ಜಾಗ ನೋಡ್ಬಿಟ್ಟು ಅವ್ರಿಗೆ ಜಾಗ ಕೊಡ್ತೀವಿ. ಬಟ್ ಅದನ್ನು ಅಪ್ರೂವಲ್ ಅಂತೂ ಕೊಟ್ಟಿದ್ದೇವೆ, ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಅದಕ್ಕೆ. ಸೊ ಗುಲ್ಬರ್ಗಾದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದ ಹೆದ್ದಾರಿ ಈ ಯನಗುಂಟೆ, ನರಿಬೋಳು, ಇಲ್ಲಿ ಸ್ವಲ್ಪ ಜಿಲ್ಲಾ ಮುಖ್ಯ ರಸ್ತೆಗಳಿಗೆ ಕೊಲ್ಲೂರು, ಅಂಡೋಳ್ ಅಭಿವೃದ್ಧಿ ಪಡಿಸುವ ಕಾಮಗಾರಿ ಸುಮಾರು 25 ಕೋಟಿ ರೂಪಾಯಿಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೇಳಿದ್ದು, ಅದು ಕೂಡ ಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಲೋಕಭವನ ಅಂದರೆ ಹಳೆ ರಾಜಭವನ, ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಅವರು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ರು. ಅದಕ್ಕೆ ನಾನು 27 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅವರಿಗೆ ಅಪ್ರೂವಲ್, ಅದಕ್ಕೆ ಕೂಡ ಅನುಮೋದನೆಯನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದೇವೆ. ಇನ್ನೊಂದು ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 15,000 ಟೀಚರ್ಸ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ, ಅದಕ್ಕೂ ಕೂಡ ಗಟ್ಟುವಂತರ ಅನುಮೋದನೆಯನ್ನು ಈಗಾಗಲೇ ಪರ್ಮಿಷನ್ ಕೊಟ್ಟಿದೆ ಅದಕ್ಕೆ. ಸೊ ಅದಕ್ಕೂ ಕೂಡ ಅನುಮೋದನೆಯನ್ನು ಈಗಾಗಲೇ ನಾವು ನೀಡಿದ್ದೇವೆ. ಸೊ ಇದಲ್ಲದೆ ಕಾರಂಜ ಬಲ್ದಂಡ ಕಾಲುವೆ, ಅಲ್ಲಿ ಸುಮಾರು 180 ಕೋಟಿ ರೂಪಾಯಿ ವೆಚ್ಚದ ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು, ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇತ್ತು, ಅದು ಹಿಂದೆ ನಮ್ಮ ಬೋರ್ಡಲ್ಲೂ ಕೂಡ ನಾವು ಪಾಸ್ ಮಾಡಿದ್ದು, ಅದಕ್ಕೆ ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿ ಇದು ಕಾರಂಜ, ಇದರಲ್ಲಿ ಇದು ಬೀದರ್ ಮೈಸೂರು ಜಿಲ್ಲೆ ನಂಜನಗೂಡು ನಗರ ಬಳಿ ಕಪಿಲಾ ನದಿಗೆ ಅವರು ನಗರದ ವ್ಯಾಪ್ತಿಯಲ್ಲಿ ಕೆಲವು ನೀರು ಇದಾಗ್ತಿತ್ತು, ಅತಿಥಿ ಗೃಹಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಒಂದು ಮುಂಭಾಗದಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅನುಮತಿಯನ್ನು ನಮ್ಮ ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ತಮಗೆಲ್ಲ ಗೊತ್ತಿದೆ, ನಮ್ಮ ಗವರ್ನರ್ ಸಾಹೇಬರು ಅದಕ್ಕೆ ಇವರು ನಮ್ಮ KPSC ಅಧ್ಯಕ್ಷರು ಅವ್ರನ್ನ ಅಮಾನತಿನಲ್ಲಿ ಸಸ್ಪೆಂಡ್ ಮಾಡಿದ್ರು. ಅದಕ್ಕೆ ಕೂಡ ನಾನು ಕ್ಯಾಬಿನೆಟಲ್ಲಿ ಒತ್ತಿಟ್ಟು ಅದಕ್ಕೆ ನಮ್ಮ ಒಪ್ಪಿಗೆಯನ್ನು, ಅದನ್ನು ನಾನು ಪರಿಶೀಲನೆ ಮಾಡಿ ನೋಡಿದೆ ಏನೇನಿತ್ತು ಅಂತೇಳಿ. ಅವರು ಎಲ್ಲ ಭಾಳ ದೀರ್ಘವಾಗಿ ಪರಿಶೀಲನೆ ಮಾಡಿದರು, ಅದು ಸರಿ ಇದೆ ಅನ್ನೋದನ್ನು ನಾನು ಕೂಡ ಕ್ಯಾಬಿನೆಟಲ್ಲಿ ಅದಕ್ಕೆ ನಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದೇವೆ. ಏನು ಅವಶ್ಯಕತೆ ಇರಲಿಲ್ಲ, ಅದು ಕಾನೂನಲ್ಲಿ ಯಾವುದೋ ಒಂದು ಕೋರ್ಟಲ್ಲಿ ಒಂದು ಆರ್ಡರ್ಸ್ ಇದೆ, ಬಟ್ ನಾವು ಅದಕ್ಕೆ ನಮ್ದೇನು ಒಪಿನಿಯನ್ ತಿಳಿಸ್ಬೇಕು ನಾವು ಸರ್ಕಾರ ಕೋರ್ಟಿಂದ ತಿಳಿಸ್ತದೆ. ಆಮೇಲೆ ಇನ್ನೊಂದು ಲಾಸ್ಟು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು, ಭಾಳ ನಮ್ಮ ಸುಧಾಕರ್ದು ಕನಸಿನ ಒಂದು ಯೋಜನೆ ಇದು. ಜವನಗೊಂಡನಹಳ್ಳಿ ಹೋಬಳಿ ಜಲಮಂಡಳಿಯ 116 ಕೆರೆಗಳು ಮತ್ತು ಗಾಯತ್ರಿ ಜಲಾಶಯ ಕುಡಿಯುವ ನೀರಿನ ತುಂಬಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿಪಡಿಸುವ ಕಾಮಗಾರಿ 244 ಕೋಟಿ ರೂಪಾಯಿ, ಅದಕ್ಕೆ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಅದು ಭಾಳ ದಿನದಿಂದ ನನಗೆ ನಮ್ಮ ಸುಧಾಕರ್ ಕೇಳ್ತಾ ಇದ್ರು. ಸೊ ಅದು ಪಾಪ ಇವತ್ತು ಇಲ್ಲ, ನಾವು ಆತನ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ, ಸೊ ಈಗ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಅದನ್ನು ತೆಗೆದುಕೊಂಡು ಕೂಡಲೇ ಆ ಕೆಲಸ ತೆಗೆದುಕೊಳ್ಳಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಇದು ದಿಸ್ ಆರ್ ದಿ ಮೇಜರ್ ಡಿಸಿಷನ್ಸ್ ವಿ ಹ್ಯಾವ್ ಟೇಕನ್ ಇನ್ ದಿ ಕ್ಯಾಬಿನೆಟ್. ಯಾವುದು ಖಂಡಿತ ಮಾಡ್ತೀವಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಗೈಡ್ಲೈನ್ಸ್ ಇದೆ, ಅದೆಲ್ಲ ಡ್ರೌಟಿಂಗ್ ರಿಪೋರ್ಟ್ಸ್ ಬರಬೇಕು, ಎಲ್ಲ ಕಂಪ್ಲೀಟ್ ವರದಿ ಬರಬೇಕು.
ಏಕೆಂದರೆ ಭಾಳ ಜಾಸ್ತಿ ತಾಲೂಕುಗಳಿದೆ. ಅವ್ರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದ್ದೀವಿ. ಫಸ್ಟು ಇವತ್ತು ನಾನು ಅವ್ರಿಗೆಲ್ಲ ಅವ್ರಿಗೇನೇನು ಡೈರೆಕ್ಷನ್ಸ್ ಕೊಡಬೇಕು ಹೇಳಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ನಾರಮ್ಸು ಬರೀ ಬಿಟ್ಸ್ ಆ್ಯಂಡ್ ಬಿಟ್ಸ್ ಕಟ್ಟೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನಾವು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಅವ್ರಿಗೆ ಮೇಜರ್ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದು. ಈಗ ನಾವು ಕಳಿಸಿದ್ರೆ ಡಿಕ್ಲೇರ್ ಮಾಡಿದ ತಕ್ಷಣ ಅವ್ರು ಯಾರೂ ರಿಪೋರ್ಟ್ಗೆ ಇಲ್ಲಿಗೆ ಬರಲ್ಲ. ಸೊ ಒಟ್ಟಿಗೆ ನಾನು ಎಲ್ಲ ರಿಪೋರ್ಟ್ ತರಿಸ್ಕೊಂಡು ಈಗ ಹೇಳಿದ್ದೇನೆ. ನಾನು ಅವ್ರಿಗೆ ಪೇಪರ್ ರಿಪೋರ್ಟ್ ಯಾರೂ ಒಪ್ಪಲ್ಲ ಅಂತ ಹೇಳಿದ್ದೀನಿ. ನಾನು ಐ ಡೋಂಟ್ ಬಿಲೀವ್ ಇನ್ ಪೇಪರ್. ನಿಮ್ಮ ಕಿವಿಲಿ ನಾನು ಕೇಳೋಕ್ಕೆ ಇಷ್ಟೆಲ್ಲ ಕಣ್ಣನ್ನು ಮಾತ್ರ ನಂಗೆ ನಂಬಿಕೆ. ಕಣ್ಣಲ್ಲಿ ನೀವು ಹೋಗಿ ನೋಡ್ಕೊಂಡು ಬರಬೇಕು, ಕಣ್ಣಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತೇಳಿ ವಿಡಿಯೋಗಳೆಲ್ಲ ನೋಡಿಕೊಂಡು ಮಾಡಿಕೊಂಡು ದಾಖಲೆಗಳು ತೆಗೆದುಕೊಂಡು ಬರಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ ನಾನು. ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಹೋಮ್ ಮಿನಿಸ್ಟರ್ ಅಂತೀನಿ, ನಮ್ಮ ಈಗ ರೆವಿನ್ಯೂ ಮಿನಿಸ್ಟರ್, ಡೆಪ್ಟಿ ಸಿ ಎಂ ಅವರೆಲ್ಲ ಕಂಪ್ಲೀಟ್ ಅದಕ್ಕೆಲ್ಲ ಏನು ಬೇಕೋ ಎಲ್ಲ SOP ಎಲ್ಲ ಫೈನಲೈಸ್ ಮಾಡಿದ್ದಾರೆ. ಅದೆಲ್ಲ ಮಾರ್ಗದರ್ಶನ ಎಲ್ಲ ಕಂಪ್ಲೀಟ್ ಅವರು ತಿಳಿಸಿದ್ದಾರೆ. ಸೊ ಅವರು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕು ಅದನ್ನು ವಹಿಸಿದ್ದಾರೆ. ಅದೆಲ್ಲ ಮಾಡೋಣ. ಏನೇಳಿ ಏನ ಒಂದೇ ಒಂದು ಆತ್ಮಹತ್ಯೆ ಆಗಿದೆ ಅನ್ನೋದು ಒಂದು ಮಾಹಿತಿ ಅಫಿಷಿಯಲ್ ಆಗಿ ಬಂದಿದೆ, ಇಲ್ಲಿವರೆಗೂ ಬಂದಿದೆ. ಸರ್ ಗೃಹಲಕ್ಷ್ಮಿ ಯೋಜನೆ ಪೇಷಂಟ್ ಅಥೆಂಟಿಕೇಶನ್ ಬಗ್ಗೆ ಒಂದು ಕ್ಯಾಬಿನೆಟ್ ಅಜೆಂಟ್ ಸರ್ ಸೇಮ್ ಸರ್ ಅದು ನಾವು ಮಾಡ್ತಾ ಇದೀವಲ್ಲ, ಮಾಡ್ತಾ ಇದ್ದೀವಿ. ಅದಕ್ಕೆ 20 ಕೋಟಿ ರೂಪಾಯಿ ಹಣನ ಇಟ್ಟಿದ್ದೀವಿ. ಈಗ ಎಲ್ಲದಕ್ಕೂ ಫಾರಮ್ಗಳೆಲ್ಲ ಯಾವ ರೀತಿ ಇರಬೇಕು, ಏನಿರಬೇಕು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಬೇರೆ ಜನ ಅಧಿಕಾರಿಗಳೆಲ್ಲ ಹೋಗಿ ಅವ್ರ ಹತ್ರ ಎಲ್ಲ ಮಾಹಿತಿ ತೆಗೆದುಕೊಂಡು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅವ್ರದ್ದೆಲ್ಲ ಫೋಟೋಗಳೆಲ್ಲ ಕರೆಕ್ಟಾಗಿರಬೇಕು, ಬಯೋಮೆಟ್ರಿಕ್ ಎಲ್ಲ ಕರೆಕ್ಟಾಗಿರಬೇಕು, ಅದೆಲ್ಲ ಅಕೌಂಟ್ಗಳೆಲ್ಲ ಕರೆಕ್ಟಾಗಿರಬೇಕು. ಆಮೇಲೆ ಅವ್ರದ್ದೇ ಫೋನ್ ನಂಬರ್ಗಳಿರಬೇಕು. ಯಾರ್ದೋ ಫೋನ್ ನಂಬರ್ ಕೊಟ್ಟು ಯಾರಿಗೋ ಮೆಸೇಜ್ ಹೋಗೋದು, ಅವನೆಲ್ಲೋ ದುಡ್ಡು ಇಸ್ಕೊಳ್ಳೋದು, ಇವ್ರು ಹಾಕಿದ ದುಡ್ಡು ಯಾರ್ದೋ ಅಕೌಂಟ್ಗೆ ಹೋಗೋದು, ಅವೆಲ್ಲ ಆಗಬಾರ್ದು. ಗಂಡನ ಅಕೌಂಟ್ಗೆ ಹೋಗಬಾರ್ದು, ಮಕ್ಕಳ ಅಕೌಂಟ್ಗೆ ಹೋಗಬಾರ್ದು, ಅವ್ರದ್ದೇ ಅಕೌಂಟ್ಗೆ ಹೋಗಬೇಕು. ಅವೆಲ್ಲ ಕೂಡ ಅದಕ್ಕೆಲ್ಲ ಸ್ವಲ್ಪ ನಿಮಗೆ AG ರಿಪೋರ್ಟ್ ಎಲ್ಲ ನೀವೆಲ್ಲ ನೋಡಿದ್ದೀರಿ, ನೀವೆಲ್ಲ ಪೇಪರ್ಲೆಲ್ಲ ಬರೆದಿದ್ದೀರಿ. ಅದಕ್ಕೆ ಬೇಡ, ಯಾರಿಗೂ ಕೂಡ ನಾವೇನೋ ತೆಗಿಯೋಕ್ಕೆ ನಮ್ಗೆ ಇಷ್ಟ ಇಲ್ಲ. ವಾಲಂಟಿಯರಿಗೆ ಬೇಡ ಅಂದರೆ ಬೇಡ ಅನ್ಬೋದಷ್ಟೇ. ಬಟ್ ನಾವು ಯಾರಿಗೂ ತೆಗಿಯೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆ ಇಲ್ಲ. ಬಟ್ ನಾವು ಏನು ಕೊಡ್ತೀವಿ ಅದು ಕರೆಕ್ಟಾಗಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಅದು ನಮ್ಮ ಆಸೆ. ಮಾಡಲೇಬೇಕಾಗ್ತದೆ. ಅದಕ್ಕೆ ಟೈಮ್ ಫಿಕ್ಸ್ ಮಾಡಬೇಕು. ಆದಷ್ಟು ಜಲ್ದಿ 20ನೇ ತಾರೀಕು ಅಸೆಂಬ್ಲಿ ಸೆಷನ್ ಇದೆ. ಮಧ್ಯದಲ್ಲಿ ಹೋಗಿ ಸಂಸತ್ ಸದಸ್ಯರು ಹೋಗಬೇಕು, ನಮ್ಮ ರಾಜ್ಯಕ್ಕೆ ಏನೇನು ಆಗಬೇಕು ಅನ್ನೋದು ಕೂಡ ಹೇಳಬೇಕು. ಅದನ್ನೆಲ್ಲ ಹೇಳಿ ಬರ್ತೀನಿ. ಅವರು ರೆಸಲ್ಯೂಷನ್ ಮಾಡಿದಾರಲ್ಲಪ್ಪ, ನಾನು ಎಲ್ಲ ತಿಳಿಸ್ಬೇಕಲ್ಲ ನಮ್ಮವ್ರಿಗೆ. ನಮ್ಮ ಚಿಂತನೆ, ನಮ್ಮ ರಕ್ಷಣೆ ಎಲ್ಲ ನಾವು ಮಾಡಬೇಕಲ್ಲ. Pardon? We had a cabinet special meeting to discuss on the drought. Today also, though it is Sunday, I had a meeting, hour-long, 4 hours meeting with all officers to review the decision, and we are sufficiently, because I have guided them how we have to take out. We should see that no one should go out of the villages for the work. Keep them engaged in the village itself by using this. Manrega is not there, an alternative scheme has come, VG Ramji scheme. Though government has agreed with a lot of difficulty, we will continue for time being. We will fight with them for the finances, but let us not use it as a prestige point. We will see that we will make use of the facility and give them some work, whichever the new list has come out. What are the schemes which they have approved? Including, I have asked them to tie up more on the individual beneficial also, so that they should not move out of it. Because there are various schemes which will help the small farmers and the
individual beneficiaries also. ಸೆಷನ್ ಡೇಟ್ ಫಿಕ್ಸ್ ಮಾಡಿ ಆಮೇಲೆ and KPC chairman has been suspended by His Excellency the Governor of Karnataka. We have agreed and ratified it, and we'll send our comment to the court also on this issue. The procedure lapse in our audit. Cabinet will go to suspension and I don't think there is nothing in the. I have seen the direction. There is some court directions earlier, observations earlier, but as per the procedure is not. I don't think there is no lapse, as far as my knowledge is concerned. ಸೆಷನ್ ಡೇಟ್ ಫಿಕ್ಸ್ ಆಯ್ತಾ ಅಲ್ಲ ಅಧಿವೇಶನ Session first week, more or less it is 6th. Before some cabinet expansion before session, sir. Of course, this week only you may have it. ಸರ್ ಮತ್ತೆ ದೆಹಲಿಗೆ ಏನಾದ್ರು ಹೋಗ್ತೀರಾ ಸರ್? ಅವಶ್ಯಕತೆ ಬಿದ್ದರೆ ದಿನ ಹೋಗ್ತಾ ಇರ್ತೀವಿ. ರಾಹುಲ್ ಗಾಂಧಿ ಅವರು ಬರ್ತಾರೆ ಸರ್ next week. ಹಾ, ಇನ್ನ ಟೈಮ್ ಇದೆ ಅದಕ್ಕೆ, ಇನ್ನ ಡೇಟ್ ಕೊಡ್ಬೇಕು ಅದಕ್ಕೆ. ಅದು ರಾಹುಲ್ ಗಾಂಧಿ ಅವರು ನಮ್ಮ ಸ್ಟೂಡೆಂಟ್ಸ್ ಅಡ್ರೆಸ್ ಮಾಡಕ್ಕೆ ಬರ್ತಾರೆ. ಆಮೇಲೆ ಎರಡನೇದು ನಮ್ಮ ಕಾಂಗ್ರೆಸ್ ಕಚೇರಿ ಭಾಳ ದಿನದಿಂದ ನೆನಪು ಬಿದ್ದಿದೆಯಲ್ಲ, ಭೂಮಿ ಪೂಜೆ, ಅದಕ್ಕೂ ಬರ್ತಾರೆ. ಎರಡು ಒಂದೇ ದಿನ, ಡೇಟ್ ಇನ್ನೂ ಕೊಟ್ಟಿಲ್ಲ. ಪಾರ್ಲಿಮೆಂಟ್ ಇದೆಯಲ್ಲ, ಅವ್ರ ಡೇಟ್ ನೋಡಿಕೊಂಡು ಬರ್ತಾರೆ. ಥ್ಯಾಂಕ್ ಯು. ನಿಮ್ಗೆ ಯಾವಾಗ ಬೇಕೋ ಮಾಡೋಣ.